ಸಿಎಂ ಸಿದ್ದರಾಮಯ್ಯ ಅವರನ್ನ ವಿಪಕ್ಷ ಬಿಜೆಪಿ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ದಾರೆ. ಇದ್ರ ಬೆನ್ನಲ್ಲೇ ಕಾಂಗ್ರೆಸ್ ಗರಂ ಆಗಿದೆ, ಕೆಂಡ ಕಾರ್ತಾ ಇದೆ. ಬಿಜೆಪಿ ತನ್ನ ತಟ್ಟೆಯಲ್ಲಿ ಬಿದ್ದಿರೋ ಹೆಗಣವನ್ನ ಮೊದಲು ಎತ್ತಾಕ್ಲಿ, ವಿಜೇಂದ್ರ ಅವರು ಎತ್ತಾಕಲಿ ತಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗಣವನ್ನ ಅಂತ ಹೇಳಿದ್ರು. ಅದರ ಮುಂದುವರೆದ ಕಾನ್ವರ್ಸೇಷನ್ ಏನಾಗ್ತದೆ ನೋಡ್ತಾ ಹೋಗೋಣ. ಎಸ್, ಅದೇ ಅವ್ರ ತಟ್ಟೆಯಲ್ಲಿ ಹೆಗಣ ಬಿದ್ದಿರೋದೇ ಅವ್ರಿಗೆ ಜ್ಞಾಪಕ ಇಲ್ಲ. ಇನ್ನೊಬ್ರು ತಟ್ಟೆಯಲ್ಲಿ ನೊಣ ಹುಡುಕುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಿಜೆಪಿ ಅವ್ರಿಗೆ. ಮೊದಲು ನಿಮ್ಮನೆ ಪ್ರಾಬ್ಲಮ್ನ ಸರಿ ಮಾಡ್ಕೊಳ್ಳಿ. ಪಾಪ ಅವ್ರು ತಾನೇ ಏನ್ ಮಾಡ್ಯಾರು? ಕಾಂಗ್ರೆಸ್ನವರ ಮಾತಿದು, ನಮ್ಮ ಸರ್ಕಾರ ಸರಿಯಾಗಿ ಹೋಗ್ತಾ ಇದೆ, ಬಿಜೆಪಿ ಅವ್ರ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ ಅಂದ್ರೆ ಅವರಲ್ಲೂ ಈಗ ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತಾರಾ, ಅವರೇ ಮುಂದುವರಿತಾರಾ? ಹೈಕಮಾಂಡ್ ಇವ್ರ ಕಡೆ ತಲೆನೇ ಕೆಡಿಸ್ಕೊಳ್ತಾ ಇಲ್ವಲ್ಲ. ಹಂಗಾಗಿ ಮೊದ್ಲು ನೀವು ನೋಡ್ಕೊಳ್ರಿ, ವಿಜೇಂದ್ರ ಅವರೇ ಅಧ್ಯಕ್ಷ ಸ್ಥಾನದಿಂದ ಔಟ್ ಗೋಯಿಂಗ್ ಇರಬಹುದು ಅಂತ. ಆಮೇಲೆ ಆ ಸ್ಥಾನಕ್ಕಾಗಿ ಯಡಿಯೂರಪ್ಪ ಅವ್ರನ್ನ ದೆಹಲಿ ಕರ್ಕೊಂಡು ಹೋಗ್ಬೋದು. ಅವ್ರ ಪಕ್ಷದಲ್ಲೇ ಎಲ್ಲಾ ಕಡೆ ಬಾಗಿಲು ಬಂದಾಗಿದೆ. ನಮ್ ಬಗ್ಗೆ ಮಾತಾಡಕ್ ಬರ್ತಾರೆ ಇವ್ರುಗಳು. ನಮ್ಮ ಪಕ್ಷದಲ್ಲಿ ರಾಹುಲ್ ಗಾಂಧಿ, ಖರ್ಗೆ ಅವ್ರು ಇದಾರೆ, ತೀರ್ಮಾನ ಮಾಡ್ತಾರೆ ಹಿಂಗಂತ ಮಧು ಬಂಗಾರಪ್ಪ ಅವ್ರು ಕೊಟ್ಟಿರುವ ಸ್ಟೇಟ್ಮೆಂಟ್. ಔಟ್ ಗೋಯಿಂಗ್ ಸಿಎಂ ಅಂದ್ರೆ ಇನ್ನೇನು ಹೋಗ್ತಾರೆ ಸಿದ್ದರಾಮಯ್ಯ ಅವರು ಅಂತ ವಿಜೇಂದ್ರ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ. ನಿಮ್ಮನೆ ಪ್ರಾಬ್ಲಮ್ ಸರಿ ಮಾಡ್ಕೊಳ್ರಿ, ತಟ್ಟೆಲ್ ಬಿದ್ದಿರೋ ಹೆಗಣ ತೆಗ್ದಾಕ್ರಿ ಅಂತ ಇವರ ಸ್ಟೇಟ್ಮೆಂಟ್. ಅಲ್ಲ, ಅದು ವಿಜಯೇಂದ್ರ ಅವ್ರಿಗೆ ಅವ್ರ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿರೋದು ಗಾತ್ರ ಇಲ್ಲ ಅವ್ರಿಗೆ. ಇನ್ನೊಬ್ರ ತಟ್ಟೆಯಲ್ಲಿ ನೊಣ ಬಿದ್ದಿರೋದು ನೋಡುವಂತ ಪರಿಸ್ಥಿತಿ. ಅವ್ರ ತರ ಏನ್ ಮಾಡ್ತಾರೆ ಅವರು? ಇವತ್ತು ಅವ್ರ ಪರಿಸ್ಥಿತಿ ಇಷ್ಟೆಲ್ಲ ಹದಗೆಟ್ಟಿದೆ. ನಾವೆಲ್ಲ ಸರಿಯಾಗಿ ನಡೆಸ್ತಾ ಇರುವಾಗ್ಲೂ ಇದೊಂದು ಕೂಗಿದ್ದೆ ಹೇಳುತ್ತೆ. ಹಂಗೆ ನಮ್ಗಂತೂ ಹೈಕಮಾಂಡ್ ಇದೆ, ಹೈಕಮಾಂಡ್ ಹೇಳಿದ್ದಾರೆ, ಅದು ಸರಿಯಾದ ಸಮಯದಲ್ಲಿ ಅದು ವಿಜಯೇಂದ್ರ ಅವ್ರಿಗೆ ಅವ್ರ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿರೋದು ಗಾತ್ರ ಇಲ್ಲ ಅವ್ರಿಗೆ. ಇನ್ನೊಬ್ರ ತಟ್ಟೆಯಲ್ಲಿ ನೊಣ ಬಿದ್ದಿರೋದು ನೋಡುವಂತ ಪರಿಸ್ಥಿತಿ. ಅವ್ರ ತರ ಏನ್ ಮಾಡ್ತಾರೆ ಅವರು? ಇವತ್ತು ಅವ್ರ ಪರಿಸ್ಥಿತಿ. ವಿಜೇಂದ್ರ ಅವರೇ ಅವರ ಅಧ್ಯಕ್ಷ ಸ್ಥಾನಕ್ಕೆ ಔಟ್ ಗೋಯಿಂಗ್ ಇರಬೇಕು. ಇಲ್ಲಾಂದ್ರೆ ಅವರ ಮಾತೆತ್ತಿರ ಯಡಿಯೂರಪ್ಪ ಕರ್ಕೊಂಡು ಹೋಗೋದು ಡೆಲ್ಲಿಗೆ, ಅವ್ರ ಜಾಗ ಉಳಿಸ್ಕೊಳಕ್ಕೆ ಅವ್ರ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆ ಬಿಜೆಪಿ ಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ನಮ್ಮ ಪಕ್ಷದೊಳಗೆ ಏನೇ ತೀರ್ಮಾನ ಆದ್ರೂ ಕೂಡ ಅದನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ವರಿಷ್ಠರು ಅಲ್ಲಿ ತಗೊಳ್ತಾರೆ ಹೊರತು ಕಿಲಿಕೈ ನಮ್ಮ ಹತ್ರ ಇಲ್ಲ. ಕಿಲಿಕೈ ಅಲ್ಲಿದೆ, ಅವರೆಲ್ಲ ಒಳ್ಳೆ ತೀರ್ಮಾನ ತಗೊಳ್ತಾರೆ. ವಿಜೇಂದ್ರ ಅವರಿಗೆ ಅವ್ರ ಜಾಗದ ಬಗ್ಗೆ, ಅವ್ರ ಸೀಟ್ ಬಗ್ಗೆ ಸ್ವಲ್ಪ ಇನ್ಕ್ವಿಸಿಟಿವ್ ಆಗಿದ್ದಾರೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳೋದು ಒಳ್ಳೇದು. ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಅವ್ರು ಯೋಚನೆ ಮಾಡೋದು ಬೇಡ. ಅವ್ರ ಪಕ್ಷದೊಳಗೆ ಎಲ್ಲಾ ಕಡೆನೂ ಬಾಗ್ಲು, ಕಿಟಕಿ ಎಲ್ಲ ಬಾಗ್ಲಾಗಿ ಓಪನ್ ಆಗಿ ಕುತ್ಕೊಂಡವ್ರು. ವಿಜೇಂದ್ರ